ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಾಯ್ತು ಇವತ್ತು ಕಾರ್ಮಿಕರ ದಿನಾಚರಣೆ ಇದ್ದಿದ್ದರಿಂದ ಇವತ್ತು ಡ್ಯೂಟಿ ಕಮ್ಮಿ ಇದೆ ಅಂತ. ಆಮೇಲೆ ಡ್ಯೂಟಿಗೆ ಫೋನ್ ಮಾಡಿದ್ರಂತೆ, ಡ್ಯೂಟಿ ಆಗ್ತೀವಿ ಲೇಟಾಗಿ ಆಗುತ್ತೆ ಅಂತ ಹೇಳೋದಕ್ಕೆ ನೋಡಿ ಇನ್ನೂ ಮಲಗೆ ಇದ್ದಾರೆ. ಅವ್ರು ಮಲಗಿದ್ರು. ಅಷ್ಟೊತ್ತಿಗೆ ಅಕ್ಕ ಕಾಲ್ ಮಾಡಿದ್ಲು. ಅಕ್ಕ ಪಾಪು ವಿಡಿಯೋ ಕಾಲಲ್ಲಿ ಮಾತಾಡಿದ್ವಿ 3 ಜನನು. ಪಾಪುನು ಮಾತಾಡಿಸ್ತಾ ಇದ್ದ, ನೋಡ್ಬೋದು ಹೆಂಗೆ ಮಾತಾಡ್ತಾನೆ ಅಂತ. ಅವರು ಎಲ್ಲ ತಿಂಡಿ ಮಾಡ್ತಾಯಿದ್ಲೇನೋ ಆಲ್ರೆಡಿ, ಅದಕ್ಕೆ ವಿಡಿಯೋ ಕಾಲ್ ಮಾಡಿದ್ದು. ನಾನು ಸ್ವಲ್ಪ ಲೇಟಾಗಿದ್ದೆ. ಲೇಟಾಗಿದ್ರಿಂದ ಅವಳು ವಿಡಿಯೋ ಕಾಲ್ ಮಾಡಿದಾಗ ನೋಡಿ ಇಲ್ಲಿ ಹೆಂಗೆ ಮಾತಾಡ್ತಾನೆ ಅಂತ. ಅವನು ಎಲ್ಲ ಮಾತಾಡಿಸ್ಕೊಂಡು ಪಾಪನು ಅಕ್ಕನ ಇಬ್ಬರೂ ಮಾತಾಡಿಸ್ಕೊಂಡು ಅವಳು ಏನೇನೋ ಮಾತಾಡ್ಕೊಂಡು ಕೂತಿದ್ವಿ. ಸ್ವಲ್ಪ ಹೊತ್ತಾಗೆ ಕೂತ್ಕೊಂಡೆಲ್ಲ ಅಲ್ಟೆ ಚೆನ್ನಾಗಿ ಹೊಡೆದ್ವಿ. ಅವನು ಮಾತಾಡ್ತಿದ್ದ, ಚಿಕ್ಕಿ ಚಿಕ್ಕಿ ಚಿಕ್ಕ ಅಂತಿದ್ದ ಅವನು. ನೋಡಿ ಅಲ್ಲಿ ಹೆಂಗೆ ನಿಂತಿದ್ದಾನೆ ಅಂತ ಬಾಟ್ಲೆಲ್ಲ ಇಟ್ಕೊಂಡು ಬಾಟ್ಲು ನೀರು ಖಾಲಿ ಅಂತೆಲ್ಲ ಹೇಳ್ತಾ ಇದ್ದಾನು. ಅಂದರೆ ಅವನದೆಲ್ಲ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾನು ಕೂತ್ಕೊಂಡಿದ್ದೆ. ನೋಡಿ ಅಲ್ಲಿ ಕ್ಲಿಪ್ಪೆಲ್ಲ ಕಿತ್ತಾಕ್ಬಿಟ್ಟು ಹೋದ್ರು. ಹಂಗೆ ನಾನು ವಿಡಿಯೋ ಮಾಡೋದಕ್ಕೆ ಕೈಲಿ ಇಟ್ಕೊಂಡೆ ಅಷ್ಟೊತ್ತಿಗೆ ಕ್ಲಿಪ್ಪೆಲ್ಲ ಕಿತ್ತಾಕಿದ್ರು. ಮತ್ತು ಕ್ಲಿಪ್ಪೆಲ್ಲ ತೊಗೊಂಡೋದ್ಮೇಲೆ ನಾನು ಇನ್ನೊಂದು ಕ್ಲಿಪ್ ತಗೊಂಡು ಹಾಕ್ಕೊಂಡೆ. ಆಮೇಲೆ ನೆಕ್ಸ್ಟು ರೀಲ್ಸ್ ನೋಡ್ಕೊಂಡು ಇಬ್ಬರು ಕೂತಿದ್ವಿ. ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ನೋಡ್ಕೊಂಡು ಕೂತಿದ್ವಿ. ರೀಲ್ಸ್ ಎಲ್ಲ ಫೋನಲ್ಲಿ ನೋಡ್ತಿದ್ರೆ ಹಂಗೆ ಕೂತ್ಕೊಂಡು ಇಬ್ಬರು ನೋಡ್ತಾ ಕೂತಿದ್ವಿ. ಏಕೆಂದರೆ ಇನ್ನೂ ಟೈಮ್ ಇತ್ತಲ್ಲ, ತಿಂಡಿ ಸ್ವಲ್ಪ ಲೇಟಾಗಿ ಮಾಡೋಣ, ಇವತ್ತು ಡ್ಯೂಟಿಗೆ ಹೋಗಲ್ವಲ್ಲ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಆಮೇಲೆ ತಿಂಡಿ ಹೆಚ್ಚಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಕ್ಕೆ ಕೊಟ್ಬಿಟ್ಟು ಅವರಿಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ರು. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕೊಟ್ಬಿಟ್ಟು ನಾನು ಕಸ ಎಲ್ಲ ಗುಡಿಸೋಣ ಅಂತ ಗುಡಿಸ್ತಾಯಿದ್ದೆ. ಈ ಪೊರ್ಕೆ ಗೈಸ್ ತೊಗೊಂಡು ಎಷ್ಟು ದಿವಸ ಆಯಿತೋ ಗೊತ್ತಿಲ್ಲ. ನನ್ನ ಮದುವೆ ಆಗಿ ನಾವು ಬೆಂಗಳೂರಿಗೆ ಬರುವಾಗ ಮನೇಲಿತ್ತು ಆಲ್ರೆಡಿ, ತೊಗೊಬಂದ್ವಿ. ನೋಡಿ ಇನ್ನೂ ಪೊರ್ಕೆ ತಂದಿಲ್ಲ. ಮದುವೆ ಆಗಿ 1 ವರ್ಷ ಗಂಟ ತಾಳಂಗಿಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ತಾಂಡಿರಲಿಲ್ಲ. ಈಗ ತೊಗೊಬೇಕು, ಯಾವಾಗಲಾದ್ರೂ ಆಚೆ ಹೋದಾಗ ಅವ್ರಿಗೆ ಫ್ರೀ ಇದ್ದಾಗ ಹೋದಾಗ ತೊಗೊಂಬರ್ಬೇಕು ಅಂತ ಅದನ್ನೇ ಹೇಳ್ತಾಯಿದ್ದೆ. ಇಷ್ಟು ದಿವಸ ಆಯ್ತು ನೋಡಿ ಇನ್ನೂ ಪೊರ್ಕೆ ಗುಡಿಸಿಲ್ಲ. ಇದರಲ್ಲಿ ಹೆಂಗೆ ಗುಡ್ಸೋಕ್ಕಾಗಿತ್ತು ಕಸನ ಅಂತ ಅದನ್ನೇ ಹೇಳ್ಕೊಂಡು ನಗಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ನಾನು. ಆ ಕಸ ಎಲ್ಲ ಗುಡಿಸಿ ಎಲ್ಲ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಎಲ್ಲ ಹೆಚ್ಕೊಟ್ಬಿಟ್ರೆ ಆಮೇಲೆ ಒಗ್ಗರಣೆ ಒಂದೇ ಸತಿ ಹಾಕ್ಬಿಡ್ಬೋದಲ್ಲ ಅಂತ ನಾನು ಬೇಗ ಎಲ್ಲ ಮುಗಿಸ್ಕೊತ ಇದ್ದೆ. ಬೆಳಗ್ಗೆನೇ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ಕೊಬೋದು. ಇವತ್ತು ಸಾಂಬಾರು ಇತ್ತಲ್ಲ, ಏನು ಮಾಡೋಂಗಿಲ್ಲ ಅಂದ್ಬಿಟ್ಟು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಅವರಿಗೆ ಎಲ್ಲ ಹೆಚ್ಚಕ್ಕೆ ಕೊಟ್ಬಿಟ್ಟು ನಾನು ಕೆಲಸ ಮಾಡ್ಕೋತಾಯಿದ್ದೆ. ಆಮೇಲೆ ಅವರು ಎತ್ತಿದ್ರು ಅಲ್ಲಡಿ ಕಾಲು ಮುಗಿ ಅಂತ ಕಾಲು ಕೊಡ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಅವ್ರು ಹೆಚ್ಕೊಂಡು ಕೂತಿದ್ರು. ನಾನು ಕಸ ಎಲ್ಲ ಗುಡಿಸಿ ಮುಗೀತು. ಅವರು ಈರುಳ್ಳಿ ಎಲ್ಲ ಮೆಣ್ಸಿನ್ಕಾಯಿ ಹೆಚ್ಚುತ್ತಿದ್ರು. ಆಲ್ರೆಡಿ ಈರುಳ್ಳಿ ಎಲ್ಲ ಹೆಚ್ಚಿ ಸ್ವಲ್ಪನೇ ಮಾಡ್ತಿದ್ವಿ, ಇಬ್ಬರಿಗೆ ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ನಾನು ಅಡುಗೆ ಮನೆಯಲ್ಲಿ ಸಾಂಬಾರೆಲ್ಲ ಬಿಸಿ ಹಾಕಿದ್ದೆ. ನೈಟ್ ಮಾಡಿದ್ದು ಸಾಂಬಾರು ಇತ್ತಲ್ಲ ಅದನ್ನೆಲ್ಲ ಬಿಸಿ ಮಾಡೋಣ ಅಂದ್ಬಿಟ್ಟು ಸಾಂಬಾರು ಬಿಸಿ ಹಾಕಿ ನಾನು ಕೆಲಸಗಳನ್ನ ಮಾಡ್ಕೊತಾಯಿದ್ದೆ. ಹಂಗೆ ಪಾತ್ರೆ ಎಲ್ಲ ತೊಳಿಬೇಕಿತ್ತು. ಎಲ್ಲ ಪಾತ್ರೆ ಎಲ್ಲ ಸಿಗ್ತಾಯಿತ್ತೆ. ತಿಂಡಿ ಮಾಡಿಬಿಟ್ಟು ತೊಳೆಯೋಣ ಅಂತ ತಿಂಡಿ ಹಂಗೆ ಮಾಡಿಕೊಂಡು ನಾನು ತಿಂಡಿ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಿದ್ದೆ ಮಾಡಬೇಕು. ಅದು ನಿದ್ದೆ ಬರ್ದಲ್ಲೇ ನನಗೆ 12 ಗಂಟೆ ಎಷ್ಟೊತ್ತು 12 ಎಚ್ಚರ ಇದೆ ಅನ್ಸುತ್ತೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಒದ್ದಾಡ್ತಿದ್ದೆ ನಾನು. ಬೆಳಗ್ಗೆ ಎದ್ದಿದ್ದು ಮಾತ್ರ 7:30 ಆಗಿತ್ತು ನಾನು ಇದ್ದಾಗ. 8 ಗಂಟೆ ಆಗಿತ್ತು. ಸೋಂಬೇರಿ 8 ಗಂಟೆ ತನಕ ಬಿತ್ಕೊಂಡಿರೋದಿಲ್ಲ. ಬೇಡ ಮೆಣಸಿನ್ಕಾಯಿ ಓಕೆ ಗಾಯ್ಸ್, ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಸಿಗ್ತೀನಿ. ಬಾಯ್. ನೆಕ್ಸ್ಟ್ ನಾನು ಹೋಗಿ ಎಲ್ಲ ಒಗ್ಗರಣೆಗೆಲ್ಲ ಸ್ಟಾರ್ಟ್ ಮಾಡಿದೆ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿತ್ತು. ನಾನು ನಿಂಬೆಹಣ್ಣು ಇರಲಿಲ್ಲ, ಮತ್ತು ಅವರು ಹೇಳಿದ್ರು ಹುಣ್ಸೆಹಣ್ಣು ಹಾಕಿ ಮಾಡು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಹುಣ್ಸೆಹಣ್ಣಲ್ಲಿ ನೆನೆ ಹಾಕಿದ್ದೆ. ಆಲ್ರೆಡಿ ಮಲಗಿದ್ದಾರೆ ಅವರು. ನಾನು ತಿಂಡಿ ಮಾಡ್ತಿದ್ದೆ, ಅದನ್ನೇ ಹೇಳ್ತಿದ್ದೆ ನೋಡಿ ನಾನು ತಿಂಡಿ ಮಾಡ್ತಿದ್ದೆ, ನೀನು ಮಲಗಿದೆ ಅಂತೆಲ್ಲ ರೇಗಿಸ್ತಿದ್ದೆ. ಆಮೇಲೆ ಹೊಟ್ಟೆ ಮಾತ್ರ ಜಾಸ್ತಿ ಹಸಿತಿತ್ತು. ಅಲ್ಲೇ 9-9:30 ಆಗಿತ್ತು ಅನಿಸುತ್ತೆ. ತಿಂಡಿ ಹೊಟ್ಟೆ ಹಸಿತಲ್ಲ, ಬೇಗ ಮಾಡಿ ತಿಂದೆ. ನೋಡ್ಬೋದು ತಿಂಡಿ ಎಲ್ಲ ಕಲ್ಸ್ಕೊಂಡು ತಿಂತಿದ್ದೆ. ಇವರು ಆಚೆ ಆಂಟಿ ಇವತ್ತು ರಜಾ ಅಲ್ವಾ, ಆಂಟಿಯವರೆಲ್ಲ ಕುತ್ಕೊಂಡು ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ರು. ಅದನ್ನ ಇವರು ನೋಡ್ಕೊಂಡಿದ್ರು. ನಾನು ವೀಡಿಯೋ ಮಾಡ್ತಾಯಿದ್ದೆ, ಹೆಂಗೆ ನೋಡ್ತಾಯಿದ್ದೆ ಅಂತ. ಅವ್ರು ನೋಡ್ಕೊಂಡಿದ್ರಲ್ಲ, ವೀಡಿಯೋ ಎಲ್ಲ ಮಾಡಿಕೊಂಡು ಅವ್ರನ್ನ ರೇಗಿಸ್ತಾಯಿದ್ದೆ. ಆಂಟಿಯವರೆಲ್ಲ ಕೂತ್ಕೊಂಡಿದ್ರು. ಅವ್ರಿಗೂ ಇವತ್ತು ಡ್ಯೂಟಿ ಎಲ್ಲ ರಜಾ ಅಲ್ಲ, ಅದಕ್ಕೆ ಅವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ರು. ಆಮೇಲೆ ಇವ್ರಿಗೆ ಫೋನ್ ಬಂತು ಡ್ಯೂಟಿಗೆ ಹಾಕಿದ್ದೀವಿ ಅಂತ ಮಧ್ಯಾಹ್ನ 1 ಗಂಟೆಗೆ. ಹಾಗೆ ಇವರು ಹೊರಟರು ಡ್ಯೂಟಿಗೆ. ಆಲ್ರೆಡಿ ಅಲ್ಲಿ ಹೆಂಗೆ ಮಾಡ್ತಿದ್ದಾರೆ ಅಂತ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಆ ಕಡೆಗೆ ತಿರ್ಕೊಂಡು ಕ್ರೀಮೆಲ್ಲ ಹಚ್ಕೊತಿದ್ರ. ಅದಕ್ಕೆ ಆ ಕಡೆಗೆ ತಿರ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಅದಕ್ಕೆ ಹೇಳ್ತಿದ್ದೆ ಹಿಂಗೆ ಆಗ್ತಿದ್ದು ನೋಡಿ ವೀಡಿಯೋಸ್ನೆಲ್ಲ ಅಂತ. ಆಮೇಲೆ ಅವರೆಲ್ಲ ರೆಡಿ ಆದಮೇಲೆ ನಾನು ನೀರು ಬೇಕಿತ್ತು, ನೀರು ಖಾಲಿ ಆಗಿಬಿಟ್ಟಿತ್ತು ಮನೇಲಿ. ಸ್ವಲ್ಪ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನೀರು ತರಕ್ಕೆ ಹೋದ್ವಿ. ಆಂಟಿನೂ ಒಂದು ಕ್ಯಾನ್ ಕೊಡ್ತು ಓನರ್ ಆಂಟಿ. ಅವ್ರದ್ದು ತೊಗೊಂಡು ನಾವು ತೊಗೊಂಡು ಹೊರಟು ತೊಗೊಂಬರೋಕ್ಕೆ ನೀರು ತರಕ್ಕೆ ಹೋಗ್ತಾಯಿದ್ವಿ. ನೀರು ತೊಗೊಂಡು
ನನ್ನ ಮನೆಗೆ ಬಿಟ್ಟು ಮತ್ತೆ ಅವ್ರ ಡ್ಯೂಟಿಗೆ ಹೋಗಬೇಕು. ಆಮೇಲೆ ನಾವು ಹಂಗೆ ಮಾತಾಡ್ಕೊಂಡು ಹೋಗಿ ಸ್ವಲ್ಪ ದೂರನೇ ಐತೆ ನೀರು ತರೋದು, ಅಲ್ಲಿಗೆ ಹೋಗ್ತಾರಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಅಲ್ಲಿ ನೀರೆಲ್ಲ ತೊಗೊಂಬರಕ್ಕೆ ಹೋಗ್ತೀನಿ, ನಾನು ಮಾತಾಡ್ಕೊಂಡು ಹೋಗ್ತಿದ್ದೆ, ಎಷ್ಟು ಮಾತಾಡ್ತಿದ್ದೆ ನೋಡಿ. ಅದಕ್ಕೆ ಫುಲ್ ವಿಡಿಯೋ ಹಾಕ್ತೀನಿ, ಯಾಕೆಂದರೆ ನಾನು ಮಾತಾಡೋದು ಕೇಳಿಸ್ಕೊಬಿಟ್ರೆ ನಾವು ನಿಧಾನಕ್ಕೆ ಮಾತಾಡ್ತೀವಿ, ಒಂದೊಂದ್ಸತಿ ಫಾಸ್ಟಾಗಿ ಮಾತಾಡ್ತೀವಿ. ಆ ಥರ ಮಾತಾಡೋದ್ರಿಂದ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಪರ್ಸ್ ತೆಗೆದು ನೋಡ್ತಿದ್ವಿ ಏನಿದೆ ಅಂತ. ಫೋಟೋ ಇದು ನಂದು ಅಂತ ಮತ್ತು ಅವ್ರ ಅಜ್ಜಿದು ಒಂದು ಫೋಟೋ ಇಟ್ಕೊಂಡಿದ್ರು. ಆಮೇಲೆ ಅವ್ರ ಡಾಕ್ಯುಮೆಂಟ್ಸ್ ಅಷ್ಟೇ, ಇನ್ನೇನು ಇರಲಿಲ್ಲ. ಅದ್ರೊಳಗಡೆ ಎಲ್ಲ ಚೆಕ್ ಮಾಡಿ ಇಕ್ತಾಯಿದ್ದೆ, ಯಾಕೆ ಇದರಲ್ಲಿ ಇತ್ತಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೆ ಕಾರಲ್ಲಿ. ಆಮೇಲೆ ನಾವು ಹೋಗಿ ನೀರೆಲ್ಲ ತೊಗೊಂಡು ವಾಪಸ್ ಮನೆಗೆ ನನ್ನ ಬಿಟ್ಟು ಅವ್ರ ಡ್ಯೂಟಿಗೆ ಹೊರಟರು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಹೇಗೆ ಅನ್ನಿಸು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ.